ಕೆಲವು ಸಮಯದಲ್ಲಿ ನಮ್ಮ ಶರೀರ, ಆಸೆ, ಯೋಚನೆಗಳು, ಕೆಲವು ಮಾತುಗಳು, ಬಾಯಿಗಳು, ತುಟಿಗಳು, ನಮ್ಮ ಕಣ್ಣುಗಳು ನಮ್ಮ ಕೈಯಲ್ಲಿ ಇರಲಿಲ್ಲ, ನಮ್ಮ ಅಧೀನದಲ್ಲಿ ಇರಲಿಲ್ಲ. ನಮಗೆ ಅದಕ್ಕೆ ದೇವರ ಗ್ರೇಸ್ ನಮ್ಮ ಮೇಲೆ ಬರಲ್ಲ. ಯಾವಾಗ ಇವರು ಅಧೀನದಲ್ಲಿ ಇಟ್ಕೊಂಡ್ರು, ಯೋಚಿಸರಿ, ಸಣ್ಣ ವಯಸ್ಸಿನಲ್ಲಿ ಏನು ಬೇಕಾದರೂ ಮಾಡಬಹುದು. ಆಫರ್ ಬಂದಿತ್ತು, ಅದರ ಆಫರ್ ರಿಸೀವ್ ಮಾಡ್ಕೊಂಡಿಲ್ಲ. ಕೆಲವು ಸಮಯದಲ್ಲಿ ನಾವು ದೇವರಿಗೆ ನಂಬ್ತೀವಿ, ಯಾರೋ ಹೇಳಿರ್ತಾರೆ, ಮಾಡಿ ಫ್ರೆಂಡ್ಸ್ಗಳಲ್ಲಿ ಮಾಡಿ ತಪ್ಪ ಮಾತಾಡು, ನಡಿ ನೋಡು, ಮೂವಿ ನೋಡೋಕ್ಕೆ ಹೋಗೋಣ, ಅದು ನೋಡೋಣ, ಇದು ನೋಡೋಣ, XYZ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಪಾರ್ಟಿ ಹೋಗೋಣ, ಡ್ಯಾನ್ಸ್ ಮಾಡೋಣ. ಮದಿಗೆ ದೀಕ್ಷಾಸ್ಥಾನ ಆದರೂ ನಾವು ಡ್ಯಾನ್ಸ್ಗಳು ಮಾಡ್ತೀವಿ, ಬೇರೆ ವಿಚಾರಗಳು, ಕೆಟ್ಟ ಯೋಚನೆಗಳ ಡ್ಯಾನ್ಸ್ಗಳು. ನಾವು ದೀಕ್ಷಾಸ್ಥಾನ ಆದರೂ ನಾವು ಪಾಪದಲ್ಲಿ ಇದ್ದೀವಿ. ಆಲೋಚಿಸ್ರಿ, ಇವತ್ತು ದೇವರು ಶದ್ರಕ್, ಮೇಷಕ್, ಅಬೇದ್ನೆಗೋರ ಮೂಗರ 4 ಜನರ ಮಧ್ಯದಿಂದ ದೇವರು ಯಾವ ರೀತಿಯಿಂದ ಅವರನ್ನು ಕಾಯ್ದು ಕಾಪಾಡೋದನ್ನು. ಇಕ್ಕಟ್ಟಿನಲ್ಲಿ ರಾಜನ ಆಫರ್ ಇತ್ತು, ಅದನ್ನು ರಿಸೀವ್ ಮಾಡ್ಕೊಂಡಿಲ್ಲ. ಅವ್ರು ಹೇಳಿದರು, ನಾವು ಇದು ಅಗರ್ಸೆ ತಿಂತಿದ್ದೀವಿ, ಮೇಲಿರುವ ದೇವರಿಗೆ ನಾವು ಯಾವತ್ತೂ ಇಷ್ಟ ಆಗಲ್ಲ, ಅವನಿಗೆ ಇಷ್ಟ ಬಂದಾಗ ನಾವು ನಡ್ಕೊಳ್ತೀವಿ, ತಳಗಿಷ್ಟ ಬಂದಾಗ ನಾವು ನಡ್ಕೊಳ್ಳೋದಿಲ್ಲ ಅಂತ ಹೇಳಿದರು. ಅಲ್ಲೆಲ್ಲೂಯ್ಯ.